ಎದುರುಗಡೆನೆ ಒಂದು ಹೈವೇ ಇದೆ. ಇದೇ ಹೈವೇ ಸರ್. ಬನ್ನಿ ಹೈವೇ ತೋರಿಸ್ಬಿಡೋಣ. ಈ ಹೈವೇ ಎಲ್ಲಿಗೆ ಹೋಗುತ್ತೆ ಸರ್? ಇದು ಗೋರಿಬಿದ್ದೂರಿಂದ ಆ ಕಡೆಯಿಂದ ಗೋರಿಬಿದ್ದೂರಿಂದ ಗುಡಿಬಂಡಕ್ಕೆ ಹೋಗ್ತಾ ಇದೆ. ಗುಡಿಬಂಡೆಗಳ ಬಗ್ಗೆ ಹೇಳ್ತಾ ಇದ್ರೆ ಹೌದು. ಯಾವ್ಯಾವ ರೀತಿ ಗಿಡಗಳನ್ನೆಲ್ಲ ಹಾಕಿದ್ರೆ? 50 ವೆರೈಟೀಸ್ ಆಫ್ ಫ್ರೂಟ್ ವೆರೈಟೀಸ್ ವೆಸ್ಟ್ ಬೆಂಗಾಲ್ ಇಂದ ತರಿಸಿದ್ವಿ ಸರ್. ಇದು ವೆಸ್ಟ್ ಬೆಂಗಾಲ್ ಇಂದ ತರಿಸಿದ್ದೀರಾ? ಇದೆಲ್ಲ ವಿತಿನ್ 6 months ಅಲ್ಲಿ ನಿಮ್ಗೆ ಈಲ್ಡಿಂಗ್ ಬರೋದು. ಆಲ್ರೆಡಿ ನೋಡ್ತಾ ಇರಬಹುದು ನೀವು. ಗೋವಾ ಪ್ಲಾಂಟ್ಸ್, ಆಮೇಲೆ ಜಾಕ್ ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಈಲ್ಡಿಂಗ್ ಬಂದಿದೆ. ಮ್ಯಾಂಗೋ ಇನ್ಕ್ಲೂಡಿಂಗ್ ಆಪಲ್ ಇದೆ ಇದರಲ್ಲಿ. ಆಪಲ್. ಸೊ ನೀರಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್? ನೀರಿಗೆ ಬೋರ್ವೆಲ್ ಏನು ಹಾಕೋಂಗಿಲ್ಲ ಅವರು, ಎಲ್ಲ ಲೇಔಟ್ ಸಪ್ಲೈ ಮಾಡುತ್ತೆ. ಅಲ್ಲಿ ಡ್ರೈನೇಜ್, ಅಂಡರ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದೀವಿ. ತೋರಿಸಿ, ಅಲ್ಲಿ ನೋಡಿ, ಅಲ್ಲಿ ತೋರಿಸಿ. ಅದು ಡ್ರೈನೇಜ್ ಸಿಸ್ಟಮ್. ಹೌದು. ಎವ್ರಿ 3 sites ಗೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದ್ದೀವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ತಮ್ನೇಲ್ ಮೇಲೆ ನೀವು ನೋಡಿದ ನಿಜ. ಹೌದು ವೀಕ್ಷಕರೇ, ಇಂದಿನ ಕಾಲದಲ್ಲಿ ಈ ಬೆಲೆಯಲ್ಲಿ, ಈ ರೇಟಲ್ಲಿ, ಇಂಥ ಲೇಔಟಲ್ಲಿ ಸೈಟ್ ಸಿಗೋದು ನಿಜವಾಗ್ಲೂ ಅಮೇಝಿಂಗ್ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಲೇಔಟ್ ಅಲ್ಲ, ಇದು ಮೆಗಾ ಲೇಔಟ್ ವೀಕ್ಷಕರೇ. ಹೌದು, ನಾನು ಮುಂಚೆನೂ ಕೂಡ ಇಲ್ಲಿ ಬಂದಿದ್ದೆ, ವೀಡಿಯೋಸನ್ನು ಮಾಡಿದ್ದೆ. ಡೆವಲಪ್ಮೆಂಟ್ ಅಮೇಝಿಂಗ್ ಆಗಿ ಆಗ್ತಾ ಇದೆ. ದ ಗ್ರೇಟ್ ಬಿಲ್ಡ್ಸ್ ಅವರು ಏನು ಮಾತನ್ನು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ಬೆಲೆಯಲ್ಲಿ, ಒಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಸೈಟ್ಗಳನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ದ ಗ್ರೇಟ್ ಬಿಲ್ಡ್ಸ್ ಕಡೆಯಿಂದ ಚಂದ್ರು ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ವೆರಿ ಗುಡ್ ಸರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಾನು ಆ್ಯಕ್ಚುಲಿ ಇದು ಬರ್ತಾ ಇರೋದು 2ನೇ ಬಾರಿ. ಹೌದು. ಸೊ ಲಾಸ್ಟ್ ಟೈಮ್ ನೋಡೋದಕ್ಕಿಂತ ನಿಜವಾಗ್ಲೂ ಚೆನ್ನಾಗಿ ಡೆವಲಪ್ಮೆಂಟನ್ನು ಮಾಡಿದ್ದೀರಾ, ಮಾತು ಉಳಿಸ್ಕೊಂಡಿದ್ದೀರಾ ಸರ್ ನೀವು. ಸರ್ ನಾನು ಕೇಳುವಂಥದ್ದು, ಜನರ ರೆಸ್ಪಾನ್ಸ್ ಯಾವ ತರ ಇತ್ತು? ತುಂಬಾ ಚೆನ್ನಾಗಿತ್ತು ಸರ್. ರೆಸ್ಪಾನ್ಸ್ ನಿಮ್ ವೀಕ್ಷಕರಿಗೆ ಕೇಳಿ ಅವರೇ ಹೇಳ್ತಾರೆ. ಬಂದಿರೋರು 1 ತಗೊಂಡನಂತ ಬಂದಿರೋರು 2 ತಗೊಂಡವ್ರೆ. ಓಕೆನಾ, 3 ತಗೊಂಡವ್ರೆ, 4 ತಗೊಂಡವ್ರೆ. ಸೈಟ್ ತರಕಾರಿ ಹೇಳ್ದಂಗೆ ಹೇಳ್ತೀರಾ ಸರ್ ನೀವು. ಓಕೆನಾ, ಅವ್ರಿಗೆ ವೀಕ್ಷಕರಿಗೆ ಅಲ್ಲಿ 100% ಅವರೇ ಹೇಳ್ತಾರೆ ನಮ್ ರೆಸ್ಪಾನ್ಸ್ ಹೇಗಿದೆ ಅಂತ. ಓಕೆ, ಅವ್ರು ಬಂದಿರೋರೆಲ್ಲ ತುಂಬಾ ಸಂತೋಷ ಪಟ್ರು. ಈ ತರ ಡೆವಲಪ್ಮೆಂಟ್ಸ್ಗೆ, ಈ ತರ ಪ್ರೈಸ್ಗೆ ಓಕೆನಾ ಎಲ್ಲಿನೂ ಇಲ್ಲ ಸರ್ ಅಂತ ಅವರೇ ಹೇಳಿದ್ರು. ನಾನೊಂದು ಕ್ವಶನ್ ಕೇಳಲಾ ಸರ್? ಜನರಿಗೆ ಬಂದವರಿಗೆ ಆಕ್ಚುಲಿ ನಿಮ್ಮ ಲೇಔಟ್ ಅಲ್ಲಿ ಇಷ್ಟ ಆಗಿದ್ದು ಏನು ಇಷ್ಟ ಆಯ್ತು ಸರ್? ಮೇನ್ ಗ್ರೀನರಿ. ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಲ್ಯಾಂಡ್ಸ್ಕೇಪಿಂಗ್ 3500 ಗಿಡ ಇದೆ ಇದರಲ್ಲಿ. 10 acres 1000 ಗಿಡ ಇದೆಯಾ? ಹೌದು. ಓಕೆ, 3500 ಗಿಡಸ್ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ನಿಮ್ಗೆ ಗ್ರೀನರಿ ಕಾಣಿಸ್ತಾ ಇರುತ್ತೆ. ಚೆನ್ನಾಗಿದೆ ಸರ್ ಇದು. ಎವ್ರಿ ಸೈಟ್ ಕವರ್ ವಿತ್ ಕಂಪ್ಲೀಟ್ ಗ್ರೀನರಿ. ಓಕೆನಾ, ಅದಾದ್ಮೇಲೆ ಇಲ್ಲಿ ಅಮ್ಯುನಿಟೀಸ್, ನಾವು ಕೊಡ್ತಾ ಇರೋ ಅಮ್ಯುನಿಟೀಸ್ ಈ 1500 ರೇಂಜ್ ಅಲ್ಲಿ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಯಾರು ಕೊಡ್ತಾ ಇಲ್ಲ ಸರ್. ಹೌದು. ಅದಾದ್ಮೇಲೆ ಸಿಸಿ ರೋಡ್ಸ್, ಅಂಡರ್ ಡ್ರೈನೇಜ್, ವಾಟರ್ ಸಿಸ್ಟಮ್. ಹೌದು. ಓಕೆನಾ, ಅಂಡರ್ UGD ಸಿಸ್ಟಮ್, ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಫೆಸಿಲಿಟೀಸ್ ಯಾರು ಕೊಡ್ತಾ ಇಲ್ಲ. ಸರ್ ಇದು ಏನು ಪ್ರಾಮಿಸ್ ಮಾಡ್ತಾರೆ ಅದನ್ನ ಯಾರು ಎಕ್ಸಿಕ್ಯೂಟ್ ಮಾಡಲ್ಲ. ಓಕೆ, ಅದನ್ನ ನಾವು ನೀವೇ ನೋಡಿದ್ರಿ ಲಾಸ್ಟ್ ಟೈಮ್. ನಾನೇ ನೋಡಿದ್ದೀನಿ ಸರ್. ಡೆಫಿನೆಟ್ಲಿ. ಹೌದು. ನೀವೇ ಹೇಳಿ ನಾವು ಯಾವ ತರ ಡೆವಲಪ್ಮೆಂಟ್ ಮಾಡಿದೀವಿ, ಏನ್ ನಾವು ಮಾತು ಹೇಳಿದೀವಿ ಅದನ್ನ 100% ನಾವು ಉಳಿಸ್ಕೊಂಡಿದ್ದೀರಾ ಅಲ್ವಾ? ಸೊ ಡೆವಲಪ್ಮೆಂಟ್ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ ಸರ್. ಈ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಕ್ಲಬ್ ಹೌಸ್ ವರ್ಕ್ ಕೂಡ ನಡೀತಾ ಇದೆಯಾ? ಸ್ಟಾರ್ಟ್ ಆಗಿದೆ ನೋಡಿ ವೀಕ್ಷಕರೇ, ಅಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ವರ್ಕ್ ನಡೀತಾ ಇದೆಯಾ? ಲಾಸ್ಟ್ ಟೈಮ್ ನಡೀತಾ ಇದೆ ಸರ್. ಲಾಸ್ಟ್ ಟೈಮ್ ನಾವು 3D ಒಂದು ವಾಕ್ ಥ್ರೂ ಮಾಡಿದೀವಿ. ಹೌದು. ಆಸ್ ಅನ್ ಆರ್ಕಿಟೆಕ್ಟ್ ವಿ ಹ್ಯಾವ್ ಆಲ್ರೆಡಿ ಡೆವಲಪ್ಡ್. ಅದನ್ನ ಏನಂದ್ರೆ ಬಿಫೋರ್ ಸ್ಟಾರ್ಟಿಂಗ್ ನಾವು ಏನ್ ಮಾಡಿದೀವಿ, ಒಂದು 3D ಡಿಸೈನ್ ಮಾಡಿದೀವಿ. ಆ ಡಿಸೈನ್ ಎಲ್ಲ ನಾವು ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೆ. ನೀವೇ ಕೇಳಿದ್ರಿ ಸರ್ ಇದೆಲ್ಲ ಮಾಡ್ತೀರಾ ಅಂತ. ಆಗುತ್ತಾ ಸರ್ ಅಂತ ಕೇಳಿದ್ದೆ. ಹೌದು. 90% ವರ್ಕ್ ಫಿನಿಶ್ ಮಾಡಿದೀನಿ ನೋಡ್ಬೋದು. ನಿಜ ಅದು ಮಾತು. ಈ ಮಾತು ನಿಜ. ಯಾಕಂತಂದ್ರೆ ನಾವು 3D ವಾಕ್ ಥ್ರೂ ನ ಕಂಪೇರ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ 80 to 90% ರೀಚ್ ಆಗಿದೆ ಅಲ್ವಾ? ಡೆವಲಪ್ಮೆಂಟ್ ಆಗಿದೆ. ನಾವು ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಅದರ್ ಅಮ್ಯುನಿಟೀಸ್ ಇದೆ, ಅದನ್ನ ಸ್ಟಾರ್ಟ್ ಮಾಡಿದೀವಿ. ಮಾಡ್ಕೊಡ್ತೀರಾ? ಸೊ ವೆರಿ ಸೂನ್ ಅದನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸೂನ್ ಫಿನಿಶ್ ಮಾಡ್ಕೊಡ್ತೀವಿ ಅದನ್ನ. ಸರ್ ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ದ ಗ್ರೇಟ್ ಬಿಲ್ಡ್ ತಮ್ಮ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್. ಶೋರ್ ಸರ್. ನನ್ನ ಹೆಸರು ಚಂದ್ರಶೇಷು ಅಂತ. ಓಕೆ, ನಮ್ಮ ಕಂಪನಿ ಹೆಸರು ಬಂದು ದಿ ಗ್ರೇಟ್ ಬಿಲ್ಸ್ ಅಂತ. ಇದು 2018 ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು 3ನೇ ಲೇಔಟ್ ಮಾಡ್ತಾ ಇದೀವಿ ನಾವು. ಓಕೆ, ಓಕೆನಾ, ಆಲ್ರೆಡಿ 2 ಲೇಔಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಪ್ರತಿಯೊಂದನ್ನು ಸೆಲೆಕ್ಟೆಡ್ ಆಗಿ ಮಾಡ್ತೀವಿ. ಪ್ರತಿಯೊಂದು ವಿತ್ ಡಾಕ್ಯುಮೆಂಟೇಶನ್, ಲೀಗಲ್ ಪಕ್ಕ ಇರೋ ಲೇಔಟ್ಸ್ ನಾವು ಮಾಡೋದು. ಎಲ್ಲ ಗೇಟೆಡ್ ಕಮ್ಯುನಿಟೀಸ್. ಎಲ್ಲ ಯಾರು ಇನ್ವೆಸ್ಟ್ ಮಾಡಿರೋರು ನಮ್ಮ ಲೇಔಟ್ಸ್ ಅಲ್ಲೆಲ್ಲ ವಿತಿನ್ 1 to 2 years ಅಲ್ಲಿ ಅವ್ರಿಗೆ ಡಬಲ್ ಆಗ್ಬಿಟ್ಟಿದೆ ಅವ್ರ ಇನ್ವೆಸ್ಟ್ಮೆಂಟ್ಸ್. ಖುಷಿಲಿದ್ದಾರೆ ಎಲ್ಲರೂ. ಒಳ್ಳೆ ಅಪ್ರಿಸಿಯೇಷನ್ ಪಡ್ಕೊಂಡಿದ್ದಾರೆ. ಓಕೆ, ಅಂಡ್ ಈ ತರ ಮೇಂಟೈನ್ ಮಾಡ್ತಾ ಇದೀವಿ. ಇದೆಲ್ಲ ಲೈಫ್ ಟೈಮ್ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ನಾವು ಲೇಔಟ್ ಮಾಡೋದು, ಒಂದು ಲೇಔಟ್ ಆದ್ಮೇಲೆ ಇನ್ನೊಂದು ಲೇಔಟ್ ಹೋಗ್ಬಿಡೋದು,
ಇದನ್ನ ಮರ್ತ್ ಬಿಡೋದು ಮರ್ತು ಬಿಡೋದು ಆ ಥರ ಏನಿಲ್ಲ. ಓಕೆ ಓಕೆ. ಪಕ್ಕ ನಿಮ್ಗೆ ಒಂದು ಕಾರ್ಪೊರೇಟ್ ಯಾವ ತರ ಮೇಂಟೈನ್ ಮಾಡ್ತಾರೋ ಸೇಮ್ ಅದೇ ತರ ಫೆಸಿಲಿಟೀಸ್ ಇರುತ್ತೆ, ಅದೇ ತರ ಮೇಂಟೈನ್ ಮಾಡ್ತೀವಿ. ಸೊ ಯಾವಾಗ ಬಂದ್ರು ಇದೇ ತರ ನಿಮ್ಗೆ ಕ್ಲೀನ್ ಆಗಿ ನೀಟ್ ಆಗಿರುತ್ತೆ. ಸೊ ಅದಂತೂ ನಮ್ದು ಮೈನ್ ಅಚೀವ್ಮೆಂಟ್ ಏನಂದ್ರೆ ನಾವು ಮೇಂಟೆನೆನ್ಸ್ ಮಾಡೋದಲ್ಲೇ ಎಲ್ಲ ಅಪ್ರಿಸಿಯೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ಸೊ ನೀವು ಮೇಂಟೈನ್ ಮಾಡ್ತೀರಾ? 1000% ಮಾಡ್ತೀವಿ. ನೀವು ಅಲ್ಲೇ ಲೇಔಟ್ಸ್ ನಮ್ ನೋಡಿದೀರಾ? ಹೌದು. ಓಕೆನಾ, ಅದರಲ್ಲಿ ಹೇಗಿದೆಯೋ ನೀವೇ ನೋಡಿದೀರಾ. ಕರೆಕ್ಟ್ ಆಗಿ ಹೇಳಿದ್ರೆ ಸರ್. ಇವಾಗ ಓಕೆ, ಫಸ್ಟ್ ಟೈಮ್ ಯಾರ್ಯಾರು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ವಿಡಿಯೋ, ಅವ್ರಿಗೋಸ್ಕರ ಹೇಳಿ ಈ ಲೇಔಟ್ ಎಲ್ಲಿ ಬರುತ್ತೆ ಅಂಡ್ ಲೇಔಟ್ ನ ಹೆಸರು ಏನ್ ಸರ್? ಇದೆ ಸರ್ ಲೇಔಟ್ ಹೆಸರು ಬಂದು ರಾಯಲ್ ಗ್ರೀನ್ಸ್ ಅಂತ. ಬನ್ನಿ ನಾವು ತೋರಿಸ್ಬಿಡೋಣ, ಬನ್ನಿ ವೀಕ್ಷಕರೇ ಈ ಕಡೆ ಬನ್ನಿ. ಸೊ ನಿಮ್ಮಲ್ಲಿ ಡೌಟ್ ಇರ್ಬೋದು ಈ ಲೇಔಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್ ಎದುರುಗಡೆನೆ ಒಂದು ಹೈವೇ ಇದೆ. ಇದೇ ಹೈವೇ ಸರ್. ಬನ್ನಿ ಹೈವೇ ತೋರಿಸ್ಬಿಡೋಣ. ಈ ಹೈವೇ ಎಲ್ಲಿಗೆ ಹೋಗುತ್ತೆ ಸರ್? ಇದು ಇದು ಗೋರಿಬಿದ್ದೂರಿಂದ ಆ ಕಡೆಯಿಂದ ಗುರಿಬಿದ್ದೂರಿಂದ ಗುಡಿಬಂಡಕ್ಕೆ ಹೋಗ್ತಾ ಇದೆ. ಗುಡಿಬಂಡೆ ಹೈವೇಗೆ ಟಚ್ ಆಗುತ್ತೆ ಸರ್. ಹೈದರಾಬಾದ್ ಹೈವೇಗೆ ಟಚ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ ನೀವು ನೋಡ್ಬೋದು ನಮ್ಮ ಹಿಂದ್ಗಡೆ ಗಾಡಿಗಳೆಲ್ಲ ತುಂಬಾನೇ ಬರ್ತಾ ಇದೆ. ಸೊ ಒಂದು ನ್ಯಾಷನಲ್ ಹೈವೇ ಕರೆಕ್ಟಾ ಸರ್? ಇದು ಗುಡಿಬಂಡೆಗೆ ಹೋಗುತ್ತೆ. ಹೌದು, ಹೈದರಾಬಾದ್ ಹೈವೇ. ಇದು ಗೌರಿಬಿದನೂರು ಹೋಗುತ್ತೆ. ಗೌರಿಬಿದನೂರು ಟೌನ್ ಸರ್. ಇದು ಟೌನ್ ಅಟ್ಯಾಚ್ ನಾವಿದೀವಿ. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂತ ಲೇಔಟ್. ಓಕೆ, ನೋಡಿ ಅಲ್ಲಿ ರಾಯಲ್ ಗ್ರೀನ್ಸ್, ಇದು ಈ ಲೇಔಟ್ನ ಹೆಸರು. ಬನ್ನಿ ಸರ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಬಿಡೋಣ. ಸರ್ ಒಂದು ಕ್ವಶನ್ ಇದೆ ನನಗೆ. ಈ ಗೌರಿಬಿದನೂರಲ್ಲಿರುವಂತಹ ಈ ಲೇಔಟ್ಗೆ ಸುತ್ತಮುತ್ತಲು ಜನ ಓಕೆ ಇಂಟ್ರೆಸ್ಟ್ ಕೊಟ್ಟೇ ಕೊಡ್ತಾರೆ. ನಮ್ಮ ವೀಕ್ಷಕರು ಬೆಂಗಳೂರಿಂದ ಬಂದು ಯಾಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಜಸ್ಟಿಫೈ ಮಾಡ್ತೀರಾ ಇದನ್ನ? ಸರ್ ಇದು ನೀವು ನೋಡಿರ್ಬೋದು, ಇದು ಇಂಡಸ್ಟ್ರಿಯಲ್ ಏರಿಯಾ ನಮ್ಗೆ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ತೋರಿಸಿ, ಹಿಂದ್ಗಡೆ ತೋರಿಸಿ. ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾನಾ ಸರ್ ಅದು? ಎಸ್ ಸರ್, ಇಂಡಸ್ಟ್ರಿಯಲ್ ಏರಿಯಾ. ಇದು ಹೈವೇ. ಓಕೆ. ನಮ್ಮ ಪ್ರಾಜೆಕ್ಟ್ ಬಂದು DTCP ಅಪ್ರೂವ್ಡ್, DC ಕನ್ವರ್ಷನ್ 911 ಖಾತಾ ಆಗಿದೆ. ಎಲ್ಲ ಬ್ಯಾಂಕ್ ಅಲ್ಲಿ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ. ಓಕೆ ಓಕೆನಾ, ಎಲ್ಲರೂ ಅವ್ರು ಲೀಗಲ್ ಚೆಕ್ ಮಾಡ್ಕೊಂಡು ಆಮೇಲೆ ಸೈಟ್ ತಗೋಬಹುದು. ಓಕೆ ಓಕೆ. ಅದಾದ್ಮೇಲೆ ನಿಮ್ಗೆ ಅಪ್ರಿಸಿಯೇಷನ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಡೆವಲಪ್ ಮಾಡಿರೋ ಕ್ವಾಲಿಟೀಸ್ ಅಲ್ಲಿ ಓಕೆನಾ, ನೀವು ನನಗೆ 2000 ರೂಪೀಸ್ ಅಲ್ಲಿ ಎಲ್ಲನ್ನ ಸೈಟ್ ಇದ್ರೆ ಈ ತರ ಎಂಟೈರ್ ಕರ್ನಾಟಕದಲ್ಲಿ ಹುಡುಕೊಡಿ ಸರ್. ಈ ತರ ಡೆವಲಪ್ಮೆಂಟ್ 2000 ರೂಪೀಸ್ ಒಳಗಡೆ ನನಗೆ ಚಾನ್ಸೇ ಇಲ್ಲ. ಓಕೆನಾ, ಯಾಕಂತಂದ್ರೆ ಈ ಆರ್ಚ್ ತೋರಿಸಿ ಒಂದ್ಸತಿ, ಹಿಂದ್ಗಡೆ ತಿರ್ಸಿ ನಮ್ಮ ವೀಕ್ಷಕರಿಗೆ ಇಲ್ಲಿನ ಆರ್ಚ್ ತೋರಿಸಿ. ಈ ಆರ್ಚ್ ನೋಡಿದ್ರೆ ಎಷ್ಟು ಖುಷಿ ಪಡ್ತೀರಾ ಅಂತಂತಂದ್ರೆ, ಇಷ್ಟೊಂದು ಸೂಪರ್ ಆಗಿರುವಂತಹ ಆರ್ಚ್ ಇರುವಂತದ್ದು. ಜೊತೆಯಲ್ಲಿ ಇಲ್ಲಿ ಎದುರುಗಡೆ ನಿಮ್ ಲೇಔಟ್ ಒಳಗಡೆ ಅಲ್ಲ ವೀಕ್ಷಕರೇ, ಈ ಕಡೆ ತೋರಿಸಿ, ಲೇಔಟ್ ಒಳಗಡೆ ಅಲ್ಲ, ಇಲ್ಲಿ ನೋಡಿ ಹೊರಗಡೆ ಸಹಿತ ಡೆವಲಪ್ಮೆಂಟ್. ಏನ್ ಗ್ರೀನರಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಸರ್? ಹೌದು ಸರ್, ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಅಂತಾರೆ ಗೌರಿಬಿದನೂರು ಡ್ರೈ ಏರಿಯಾ ಅಂತ. ಹೌದು, ನಾಟ್ ಎ ಡ್ರೈ ಏರಿಯಾ. ಇದು ತುಂಬಾ ಒಳ್ಳೆ ಏರಿಯಾ. ಅಪ್ಕಮಿಂಗ್ ಡೆವಲಪ್ಮೆಂಟ್ ಗೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಗೆ ತುಂಬಾ ಒಳ್ಳೇದು. ಹೈವೇ ಪಕ್ಕದಲ್ಲೇ ಇದೀವಿ ಸರ್ ನಾವು. ಯಾರು ಇನ್ವೆಸ್ಟ್ ಮಾಡ್ತಾರೋ ವಿತ್ ಇನ್ 2 years ಅಲ್ಲಿ ಅವ್ರ ಅಮೌಂಟ್ 1000% ಡಬಲ್ ಆಗುತ್ತೆ. ಡೆಫಿನೆಟ್ಲಿ ಡಬಲ್ ಆಗುತ್ತೆ. ಇವಾಗ ಸೊ ಈ ಲೇಔಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಟೋಟಲ್ ಎಷ್ಟು ಎಕರೆಲ್ಲಿ ಡೆವಲಪ್ಮೆಂಟ್ ಸರ್? ಇದು ಟೋಟಲ್ 10 acres ಅಲ್ಲಿ ಇದೆ ಸರ್. 10 ಎಕರೆ. 10 ಎಕರೆದಲ್ಲಿ ಎಷ್ಟು ಸೈಟ್ಸ್ 64 ಸೈಟ್ಸ್ ಬಂದಿದೆ ಆಸ್ ಪರ್ DTCP ಅಪ್ರೂವ್ಡ್ ಪ್ಲಾನ್ ಪ್ರಕಾರ. ಫೇಸಿಂಗ್ ಮತ್ತೆ ಸೈಜಸ್ ಹೇಳ್ಬೋದಾ ನಮಗೆ ಸರ್? 30, 40, 30, 50 ಸೈಟ್ಸ್ ಇದೆ. ನಾರ್ತ್ ಮತ್ತೆ ಈಸ್ಟ್ ಫೇಸಿಂಗ್, ಸೌತ್ ಫೇಸಿಂಗ್, ವೆಸ್ಟ್ ಫೇಸಿಂಗ್ ಎಲ್ಲ ಸೈಡ್ ಫೇಸಸ್ ಅಲ್ಲಿ ಅವೈಲೇಬಿಲಿಟಿ ಇರುವಂತದ್ದು. ನಿಮ್ಮ ಪ್ರಕಾರ ಓವರ್ ಆಲ್ ಆಗಿ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ 164 ಅಲ್ಲಿ? ಸರ್ ಇನ್ನೊಂದು 40 ಸೈಟ್ಸ್ ಇದೆ. 120 ಸೈಟ್ಸ್ ಸೇಲ್ ಆಗೋಯ್ತು. ಸೇಲ್ ಎಲ್ಲ ನಮ್ಮ ಬೆಂಗಳೂರು ಕಡೆ ಯಾರು ತಗೊಂಡಿದ್ದಾರೆ? ಎಲ್ಲ ಬೆಂಗಳೂರು ಅವರೇ ತಗೊಂಡಿದ್ದಾರೆ ಸರ್. ಓಕೆನಾ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಎಲ್ಲ ಇನ್ವೆಸ್ಟರ್ಸ್. ಓಕೆನಾ, ಒಂದು ನಮ್ಮ ವೀಕೆಂಡ್ ಅಲ್ಲಿ ಬಂದು ಒಂದು ರಿಸಾರ್ಟ್ ಅಲ್ಲಿ ಇರಬೇಕು. ಓಕೆನಾ, ನನ್ನ ಸೈಟು ಇರಬೇಕು, ಅಪ್ರಿಸಿಯೇಷನ್ ಆಗಬೇಕು, ಅಟ್ ದಿ ಸೇಮ್ ಟೈಮ್ ನಮಗೆ ಎಲ್ಲಾ ತರ ಫೆಸಿಲಿಟೀಸ್ ಇರಬೇಕು, ಲೋನ್ ಆಗಬೇಕು ಅಂತ ಯಾರು ನೋಡ್ತಾ ಇದ್ದಾರೋ ಅವ್ರು ಖಂಡಿತ ಇದನ್ನ ತಗೋಬಹುದು. ಸೊ ಆ ತರದವರೇ ಜಾಸ್ತಿ ಮಾಡಿರೋದು. ಎಸ್, ಫ್ಯೂಚರ್ಗೋಸ್ಕರ ತಗೊಂಡಿರೋರು, ಅವ್ರ ವೀಕೆಂಡ್ ಅಲ್ಲಿ ವೀಕೆಂಡ್ ಎಂಜಾಯ್ಮೆಂಟ್ಗೋಸ್ಕರ ತಗೊಂಡಿರೋರು, ಅಂಡ್ ಜೊತೆಲಿ ಅಪ್ರಿಸಿಯೇಷನ್ ಒಳ್ಳೆ ಅಪ್ರಿಸಿಯೇಷನ್ ಬೇಕಂತ ತಗೊಂಡಿರೋರು ಜಾಸ್ತಿ. ಇದು ಆಲ್ರೆಡಿ ಇರುವಂತಹ ಕಸ್ಟಮರ್ ಬೇಸ್ ಸರ್ ಹೇಳ್ತಾ ಇರುವಂತದ್ದು. ಸೊ ನಿಮ್ಮಲ್ಲೂ ಆ ಮನಸ್ಥಿತಿಕೆ ಇದೆ ಅಂತಂದ್ರೆ ನಮ್ಮ ಅಮೌಂಟ್ ಡಬಲ್ ಆಗ್ಬೇಕು, ಸೇಫ್ ಆಗಿರ್ಬೇಕು, ಲೇಔಟ್ ಅಲ್ಲಿ ಆಗ್ಬೇಕು. ಕರೆಕ್ಟ್. ಜೊತೆಯಲ್ಲಿ ಇವತ್ತೆಲ್ಲ ನಾಳೆ ಬಂದು ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಬೇಕು. ಇಮಿಡಿಯೇಟ್ ಆಗಿ ಮನೆ ಕಟ್ಕೋಬಹುದು. ಓಕೆನಾ, ಇಮಿಡಿಯೇಟ್ ಆಗಿ ನಾವು ವಿಲ್ಲಾ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ಒಂದು 5 ಕಸ್ಟಮರ್ಸ್ ರೆಡಿ ಟು ಸ್ಟಾರ್ಟ್ ಇದ್ದಾರೆ ಕನ್ಸ್ಟ್ರಕ್ಷನ್. ವಿಲ್ಲಾಗೂ ರೆಡಿ? ಎಸ್, ವಿಲ್ಲಾಗೂ ರೆಡಿ ಇದ್ದಾರೆ. ವಿಲ್ಲಾ ಅವೈಲೇಬಲ್ ಇದೆಯಾ? ಈ ವಿಲ್ಲಾ ಅವೈಲಬಿಲಿಟಿ ಇದೆ ಸರ್. ವಿಲ್ಲಾ ಅವೈಲಬಿಲಿಟಿ ಇದೆ. ವಿಲ್ಲಾಸ್ ನಾನು ವಿಲ್ಲಾ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. 3D ವಿಡಿಯೋ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ನೋಡಬಹುದು ಅಲ್ಲಿ. ಓಕೆನಾ, ವಿಲ್ಲಾಸು ಕಟ್ಕೋಬಹುದು ಅವರು. ಒಂದು ವೀಕೆಂಡ್ ಅಲ್ಲಿ ಬಂದು ಅವರೇ ಓನ್ ಒಂದು ರಿಸಾರ್ಟ್ ಅಲ್ಲಿ ಇದ್ರೆ ಏ ತರ ಇರುತ್ತೆ ಅದೇ ತರ ಫೀಲಿಂಗ್ ಇರುತ್ತೆ ಸರ್. ಅವಾಗಿಂದ ಹೇಳ್ತಾ ಇದ್ದೀರಾ ಸರ್ ನೀವು ರೆಸಾರ್ಟ್ ಫೀಲಿಂಗ್ ಬರುತ್ತೆ ಅಂತ. ಏನಿದೆ ನಿಮ್ಮಲ್ಲಿ ರೆಸಾರ್ಟ್ ಫೀಲಿಂಗ್ ಬರೋದಕ್ಕೆ ಹೇಳ್ಬೋದಾ ನಮಗೆ? ಹೌದು, ಈಗ ನೋಡ್ತಾ ಇದ್ರೆ ಆಲ್ರೆಡಿ ನೀವು ನಮ್ಮ ರೋಡ್ ನೋಡಿರ್ಬೋದು. ರೋಡ್ ನೋಡಿದ್ರೆ ನಮ್ಮ ಏರಿಯಾ ಆಲ್ರೆಡಿ ನೀವು ರೋಡೇ ಈ ತರ ಡೆವಲಪ್ ಮಾಡಿದೀವಿ. ಇನ್ನು ನೀವು ರಿಸಾರ್ಟ್ ಅಂತ ನಾವು ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಅದರ್ ಅಮ್ಯುನಿಟೀಸ್ ಏನಂತ ನಾವು 3D ದಲ್ಲಿ ನೋಡ್ತಾ ಇದೀರಾ, ಸೇಮ್ ಅದೇ ತರ ಮ್ಯಾಚ್ ಆಗಿ ಸೇಮ್ ಅದೇ ತರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ.
ಸ್ವಿಮ್ಮಿಂಗ್ ಪೂಲ್ ಇದೆ, ಎಸ್ ಕ್ಲಬ್ ಹೌಸ್ ಇದೆ, ಕ್ಲಬ್ ಹೌಸ್ ಇದೆ, ಆಮೇಲೆ ಔಟ್ಡೋರ್ ಅಮ್ಯುನಿಟೀಸ್ ಇದೆ. ಔಟ್ಡೋರ್ ಅಮ್ಯುನಿಟೀಸ್ ಏನು ಔಟ್ಡೋರ್ ಔಟ್ಡೋರ್ ಬ್ಯಾಡ್ಮಿಂಟನ್ ಅಂಡ್ ಶಟಲ್ ಕೋರ್ಟ್ಸ್ ಇದೆ, ಕ್ರಿಕೆಟ್ ಪಿಚ್ ಇದೆ, ಔಟ್ಡೋರ್ ಜಿಮ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಇಂಡೋರ್ ಅಲ್ಲಿ ನಿಮ್ಗೆ ಪಾರ್ಟಿ ಹಾಲ್ ಇದೆ, ಕಸ್ಟಮರ್ ಲಾನ್ಸ್ ಇದೆ, ಕಿಚನ್ ಇದೆ, ಜಿಮ್ ಇದೆ, ಯೋಗ ಸೆಂಟರ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇದೆಲ್ಲ ನಿಮ್ಗೆ ಒಂದು ರಿಸಾರ್ಟ್ ಹೋದ್ರೆ ಏನೇನ್ ಫೆಸಿಲಿಟೀಸ್ ಇರುತ್ತೆ ಎಲ್ಲ ಫೆಸಿಲಿಟೀಸ್ ಇಲ್ಲೇ ಮಾಡ್ತಾ ಇದೀವಿ ಸರ್. ತಗೊಂಡ್ಬಿಟ್ರೆ ಇದನ್ನ ಉಚಿತವಾಗಿ ಅವ್ರು ಫ್ರೀ ಆಗಿ ಯೂಸ್ ಮಾಡ್ಬೋದು ನಾವು. ಫ್ರೀ ಆಗಿ ಯೂಸ್ ಮಾಡ್ಬೋದು. ಸೂಪರ್ ಅಲ್ಲ ಸರ್ ಇದು. ಸೊ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಅದನ್ನ ಏನ್ ಮಾಡಿದ್ವಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದು. ಓಕೆ. ಸೊ ಫಸ್ಟು ಬನ್ನಿ ಸರ್, ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ ಸ್ವಲ್ಪ ಇದನ್ನ ತೋರಿಸ್ಬಿಡೋಣ. ತುಂಬಾ ಜನ ಒಂದು ಲೇಔಟ್ ಅಂತ ಬಂದಾಗ ಕೇಳದೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗತ್ತಾ ಸರ್ ಅಂತ, ಎಕ್ಸ್ಕವೇಷನ್ ಆಗಿ ಎಲ್ಲ ಮಾಡ್ತಾ ಇದೀವಿ ನೋಡಿ ಸರ್. ತೋರಿಸ್ಬಿಡೋಣ ಸರ್. ಓಕೆನಾ, ಇದು ಇಲ್ಲಿ ವರ್ಕ್ ನಡೀತಾ ಇರೋದು ಸರ್. ಇದು ಹೌದು. ಇಲ್ಲಿ ಏನಿಲ್ಲಿ ನೋಡ್ತಾ ಇದ್ದೀರಾ ನೀವು, ದಿಸ್ ಪಾರ್ಟ್ ಇದು ಬಿಲಾಂಗ್ಸ್ ಟು ಇಷ್ಟು ಏರಿಯಾ. ಇದು ಯಾವ್ದು ಸೈಟ್ ಅಲ್ಲ ಅಲ್ವಾ? ಇದು ಯಾವ್ದು ಸೈಟ್ ಇಲ್ಲ ಸರ್. ನೋಡಿ ಇಲ್ಲಿಂದ ಆಲ್ಮೋಸ್ಟ್ 2 acres ಎಲ್ಲ ಅಮ್ಯುನಿಟೀಸ್ ಗೆ ಹೋಗಿದೆ. ಈ ಕಡೆ 1 acre ಹೋಗಿದೆ. ಬನ್ನಿ ರೈಟ್ ಸೈಡ್ ಲೆಫ್ಟ್ ಸೈಡ್, ರೈಟ್ ಅಂಡ್ ಲೆಫ್ಟ್ ಸೈಡ್ ಇದು ತೋರಿಸಿ. ಇದೇನ್ ಸರ್ ಇದು? ಇದೇನಕ್ಕೆ ಇಷ್ಟೊಂದು ಜಾಗ ಬಿಟ್ಟಿರೋದು ಸರ್? ಇದು ಔಟ್ಡೋರ್ ಜಿಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ ಸರ್. ಸೊ ವೀಕ್ಷಕರೇ, ನಾವು ಸೆಂಟ್ರಲ್ ನಿಂತ್ಕೊಂಡ್ಬಿಡ್ತೀವಿ. ತೋರಿಸಿ ನಮ್ಮ ವೀಕ್ಷಕರಿಗೆ. ರೈಟ್ ಸೈಡ್ ಎಷ್ಟು ಎಕರ್ ಸರ್ ಇದು? ಸರ್ ಇದು 1 acre ಇದೆ. 1 acre. ಇದು 2 acres ಇದೆ. 2 acre ಟೋಟಲಿ 3 ಎಕರೆ. 3 acre ನಾವು ಅಮ್ಯುನಿಟೀಸ್ ಗೆ ಬಿಟ್ಟಿದೀವಿ. ಎಲ್ಲ ಯೂಸ್ ಆಗುತ್ತೆ. ಎಸ್, ಎಲ್ಲ ಯೂಸ್ ಆಗುತ್ತೆ. ಸೈಟ್ ಮಾಡಲ್ಲ ತಾನೆ? ಸೈಟ್ ಮಾಡಲ್ಲ ಸರ್. ನೋಡಿ ಆಲ್ರೆಡಿ ಮೆಶ್ ಆಗ್ಬಿಟ್ಟು ಎಲ್ಲ ಕವರ್ ಮಾಡಿಬಿಟ್ಟಿದ್ದೀರಾ. ಓಕೆನಾ, ಏನು ಸೈಟ್ ಮಾಡಲ್ಲ ಇಲ್ಲಿ ಎಂಡ್ ವರೆಗೂ. ದಿಸ್ ಬಿಲಾಂಗ್ಸ್ ಟು ಎವ್ರಿಬಡಿ. ಎಸ್, ಅದಕ್ಕೋಸ್ಕರ ಒಂದು ರಿಸಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡೆ ಇದನ್ನ ಈ ತರ ಡೆವಲಪ್ ಮಾಡ್ತಾ ಇರೋದು ಸರ್. ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಜೊತೆಯಲ್ಲಿ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ. ಗಿಡಗಳ ಬಗ್ಗೆ ಹೇಳ್ತಾ ಇದ್ರೆ ಯಾವ ರೀತಿ ಗಿಡಗಳನ್ನೆಲ್ಲ ಹಾಕಿದ್ರೆ? 50 ವೆರೈಟೀಸ್ ಆಫ್ ಫ್ರೂಟ್ ವೆರೈಟೀಸ್ ವೆಸ್ಟ್ ಬೆಂಗಾಲ್ ಇಂದ ತರಿಸಿದ್ವಿ ಸರ್. ಇದು ವೆಸ್ಟ್ ಬೆಂಗಾಲ್ ಇಂದ ತರಿಸಿದ್ದೀರಾ? ಇದೆಲ್ಲ ವಿತಿನ್ 6 months ಅಲ್ಲಿ ನಿಮ್ಗೆ ಈಲ್ಡಿಂಗ್ ಬರೋದು. ಆಲ್ರೆಡಿ ನೋಡ್ತಾ ಇರಬಹುದು ನೀವು. ಗೋವಾ ಪ್ಲಾಂಟ್ಸ್, ಆಮೇಲೆ ಜಾಕ್ ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಈಲ್ಡಿಂಗ್ ಬಂದಿದೆ. ಮ್ಯಾಂಗೋ ಇನ್ಕ್ಲೂಡಿಂಗ್ ಆಪಲ್ ಇದೆ ಇದರಲ್ಲಿ. ಆಪಲ್ ಹಾಕ್ಬಿಟ್ಟಿದ್ದೀರಾ? ಟೋಟಲ್ 50 ವೆರೈಟೀಸ್ ಆಫ್ ಫ್ರೂಟ್ ಗಿಡ ಇದೆ ಸರ್. ಎಲ್ಲ ಪಾರ್ಕ್ ಸುತ್ತಮುತ್ತ ಹಾಕ್ಬಿಟ್ಟಿದೀವಿ. ಓಕೆ, ತರ ನಾವು ಕವರ್ ಮಾಡಿದೀವಿ. ಸೊ ವೀಕ್ಷಕರೇ, ಇದು ರೋಡ್ ಅಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಪಾರ್ಕ್ ರೋಡ್, ಪಾತ್ವೇ ಇದು ಅಲ್ವಾ? ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇದೀವಿ. ಇವೆಲ್ಲ ಡೆವಲಪ್ ಆಗುತ್ತಾ? ಎಸ್ ಸರ್, ಇದೆಲ್ಲ ಡೆವಲಪ್ ಆಗುತ್ತೆ. ಸರ್ ಇಲ್ಲಿ ಏನೇನು ಬರುತ್ತೆ ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್ ನೋಡಿ ಸರ್, ಈ ಏರಿಯಾ ಬಂದು ಔಟ್ಡೋರ್ ಜಿಮ್ ಬರುತ್ತೆ. ಆಸ್ ಪರ್ 3D ದಲ್ಲಿ ಏನ್ ತೋರಿಸಿದ್ವು ಅದೇ 1 ಇಂಚು ಡಿಫ್ರೆನ್ಸ್ ಆಗಲ್ಲ. ಔಟ್ಡೋರ್ ಜಿಮ್ ಇದು ಔಟ್ಡೋರ್ ಜಿಮ್. ಈ ಕಡೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ. ಅದೆಲ್ಲ ಇನ್ನೊಂದು ಪ್ಲೇ ಗ್ರೇಮ್ ಬರುತ್ತೆ. ಓಕೆ 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 ಓಕೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಅಂತ ಹೇಳಿದ್ವಲ್ಲ, ಅದನ್ನ ಬರುತ್ತೆ. ಅದು ಆ ಕಡೆ ರೋಡ್ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್, ಬ್ಯಾಡ್ಮಿಂಟನ್ ಅಂಡ್ ಶಟಲ್ ಕೋರ್ಟ್ಸ್ ಇರುತ್ತೆ. ಈ ಕಡೆ ಔಟ್ಡೋರ್ ಜಿಮ್, ಆಮೇಲೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಕ್ರಿಕೆಟ್ ಪ್ರಾಕ್ಟೀಸಿಂಗ್ ನೆಟ್ ಎಲ್ಲ ಇಲ್ಲಿರುತ್ತೆ ಸರ್. ಓಕೆ, ಇದೇನಿದು ಸೈಟಲ್ ಏರಿಯಾ? ಸರ್ ಇದೆಲ್ಲ ಸೈಟ್ ಸರ್. ಇವೆಲ್ಲ ಸೈಟ್ಸ್. ಇದು ನಾವು ಪಾರ್ಕ್ ಅಲ್ಲಿ ಇದೀವಿ. ಈಗ ಪಾರ್ಕ್ನು ರೋಡ್ ಮಾಡಿಬಿಟ್ಟಿದ್ವಿ ಈ ತರ. ಒಳ್ಳೆ ಅಗಲ ರೋಡೇ ಮಾಡ್ಬಿಟ್ಟಿದ್ದೀರಲ್ಲ ಸರ್. ಪಾರ್ಕ್ನು ಅವ್ರ ಪಾತ್ ಎಲ್ಲ CC ರೋಡ್ ಹಾಕ್ಬಿಟ್ಟಿದ್ವಿ ಪಾರ್ಕ್ ಅಲ್ಲಿನು. ಈಗ ನೀವು ನೋಡ್ತಾ ಇರ್ಬೋದು, ನೀವು ಗಿಡ ಎಲ್ಲ ಫ್ರೂಟ್ಸ್ ಎಲ್ಲ ನಾನು ಹೇಳ್ತಾ ಇದೀನಲ್ಲ. ಈಗ ನೋಡಿ ಸೀತಾಫಲ ಆಲ್ರೆಡಿ ಫಲ ಬಿಟ್ಬಿಟ್ಟಿದೆಯಲ್ಲ ಸರ್. ಇದು ಆ ತರ ಇದೆ. ತೋರಿಸಿ ವೀಕ್ಷಕರೇ, ಹಣ್ಣಾಗ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿದ್ರಾ, ಗಿಡ ಎಲ್ಲ ಈಗಲೇ ಬೆಳೆದ್ಬಿಟ್ಟಿದೆಲ್ಲ ಸರ್. ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಒಂದು ಈ ವೆರೈಟಿ ನೋಡಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ತೋರಿಸಿ ನೋಡಿ ಇಲ್ಲಿ. ಸೊ ಈ ರೀತಿ ಗಿಡಗಳು ಈ ಲೇಔಟ್ ಅಲ್ಲಿ 100 ಇದೆ ಅಲ್ವಾ? ಹೌದು ಸರ್, ಎಲ್ಲ ನೋಡ್ತಾ ಇದ್ದೀರಾ ನೀವು. ಹೌದು, ಎಲ್ಲ ವೆರೈಟಿನೇ. ಇದು ಸ್ವೀಟ್ ಲೆಮನ್ ಅಂತ. ಸ್ವೀಟ್ ಲೆಮನ್ ಇದು ಇದು ನೆಲ್ಲಿಕಾಯಿ ಸರ್. ಇದು ಜಾಕ್ ಫ್ರೂಟ್ ಆಲ್ರೆಡಿ ಬಂದಿದೆ ನೋಡಿ ಸರ್, ಬರ್ತಾ ಇದೆ. ಆಲ್ರೆಡಿ. ಇದು ಸೀಡ್ಲೆಸ್ ಜಾಕ್ ಫ್ರೂಟ್ ಸರ್. ಇಲ್ಲಿ ನೋಡಿ ನಿಮ್ಗೆಲ್ಲ ಸೀಡ್ಲೆಸ್ ಆಲ್ರೆಡಿ ಇದು ಬರ್ತಾ ಇದೆ. ಇಲ್ಲಿ ನೋಡಿ ಸರ್. ಓ, ಎಲ್ಲ ಹೂ ಬಿಟ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿ ನೋಡಿ. ಸೊ ಡೆವಲಪ್ ಆಗ್ಬಿಟ್ಟಿದೆ ಆಲ್ರೆಡಿ. ಜಸ್ಟ್ ಇದು ಹಾಕಿ 3 months ಆಗ್ತಾ ಇದೆ ಅಷ್ಟೇ. ಓಕೆನಾ. ಸೊ ಫಾಸ್ಟ್ ಆಗಿ ಬೆಳೆಯುವಂತ ಗಿಡಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ತುಂಬಾ ವೆರೈಟೀಸ್. ಆಮೇಲೆ ಈ ವೆರೈಟೀಸ್ ಎಲ್ಲ ನೀವು ಇದು ಫ್ರೂಟ್ ಬಂದ್ಬಿಡುತ್ತೆ ವಿತಿನ್ 3 months ಅಲ್ಲಿ. ಇದು ಫ್ರೂಟ್ ಈಲ್ಡಿಂಗ್ ಬಂದ್ಬಿಡುತ್ತೆ, ಇನ್ಕ್ಲೂಡಿಂಗ್ ಆಪಲ್ ಇದೆ. ಯಾಕಂದ್ರೆ ಇದು ಹಾಕಿರೋದು ಓನ್ಲಿ ಪಾರ್ಕ್ ಅಲ್ಲಿ ಹಾಕಿದ್ವಿ ಸರ್, ಯಾವ್ದು ಸೈಟ್ ಅಲ್ಲಿ ಹಾಕಿಲ್ಲ. ಯಾರು ಬಂದ್ರು ಅವರು ಅವ್ರ ಸೈಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರೂ ತಗೋಬಹುದು. ಅವರು ಎಲ್ಲರಿಗೂ ಸೇರಿರುವಂತ ಗಿಡಗಳಿವು. ಜೊತೆಯಲ್ಲಿ ಲೇಔಟ್ ಅಲ್ಲಿ ಯಾವ್ದು ಗಿಡ ಹಾಕಿದ್ದಾರೆ ಅದನ್ನು ನೋಡೋಣ ಬನ್ನಿ ಸರ್. ಅಲ್ಲಿ ನೋಡ್ಕೊಂಡ್ ಬರೋಣ ಸರ್. ಇಲ್ಲಿ ಸೈಟ್ ಅಂತ ಬಂದಾಗ ಏನೇನು ಸೈಜಸ್, ಏನೇನು ಫೇಸಿಂಗ್ ಅವೈಲೇಬಲ್ ಇದೆ? 30-40 ಇದೆ, 30-50 ಇದೆ ಸರ್. ಎರಡು ಆಪ್ಷನ್ ಇದೆ. ಔಟ್ ಸೈಡ್ಸ್ ಏನಾದ್ರು ಇದೆಯಾ? ಔಟ್ ಸೈಡ್ಸ್ ತುಂಬಾ ಕಡಿಮೆ ಇದೆ ಸರ್. ಕಡಿಮೆ ಅಂತ ಹೇಳ್ತೀರಾ? ಕಾರ್ನರ್ ಸೈಟ್ಸ್ ಇದೆ ಅವೈಲೇಬಲ್ ಇದೆಯಾ? ಯಾಕಂದ್ರೆ ಆಲ್ಮೋಸ್ಟ್ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದು ಹೋಲ್ಡ್ ಮಾಡಿದೀವಿ. ಓಕೆ, ನಿಮ್ಗೆ ಗೊತ್ತು, ಒಳ್ಳೆ ಪ್ರೈಸ್ ಬಂದಾಗ ನಾವು ಕಾರ್ನರ್ ಸೈಟ್ಸ್ ನ ರಿಲೀಸ್ ಮಾಡ್ತೀವಿ. ಸೊ ಅವೈಲೇಬಿಲಿಟಿ ಇದೆ. ಈ ಟೈಮ್ ಅಲ್ಲಿ ನಾವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಡೆವಲಪ್ಮೆಂಟ್ ಮಾಡಿದೀವಿ. ಕರೆಕ್ಟ್ ಆಗಿ ಹೇಳಿದ್ರೆ ಸೊ ಅವ್ರಿಗೂ ಬಿಲೀವ್ ಬರುತ್ತೆ. ಓಕೆ, ಇವ್ರು ತೋರಿಸಿದ್ದು 100%
ಎಕ್ಸಿಕ್ಯೂಟ್ ಮಾಡೋರೆ ಅಂತ. ಕರೆಕ್ಟ್ ಓಕೆನಾ? ಸರ್. ಓಕೆ ಅದಕ್ಕೋಸ್ಕರ ನಾವು ಕೆಲವು ಕಾರ್ನರ್ ಸೈಟ್ಸ್ ಎಲ್ಲ ಹೋಲ್ಡ್ ಮಾಡಿದೀವಿ. ಓಕೆ, ಅದನ್ನ ಈಗ ಅವೈಲೇಬಲ್ ಇದೆ ಅದು. ಅವೈಲಬಿಲಿಟಿ ಇದೆ. ಸರ್, ಇವಾಗ ಸ್ವಲ್ಪ ನಿಮ್ಮ ಇಲ್ಲಿನ ಕಾಮನ್ ಗ್ರೀನರಿ ಬಗ್ಗೆ ನೋಡೋಣ. ಹೌದು ಸೈಟ್ ಎಂಟ್ರಿನೆಲ್ಲ ಈ ತರ ಏನಕ್ಕೆ ಮಾಡಿದೀರಾ ನೀವು? ಏನಿದು ಕತೆ ಸ್ವಲ್ಪ ಹೇಳಿ ನಮಗೆ. ಸರ್, ಇದು ಏನಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಆ ಕಾರ್ನರ್ ಒಂದು ಗಿಡ, ಈ ಕಾರ್ನರ್ ಒಂದು ಗಿಡ ಆಗ್ಬಿಟ್ಟು ಬಿಟ್ಬಿಡ್ತಾರೆ. ಒಂದೊಂದು ಹಾಕ್ಬಿಡ್ತಾರೆ. ಹೌದು, ಕರೆಕ್ಟ್. ನಾವ್ ಏನ್ ಮಾಡಿದೀವಿ, ಎಂಟೈರ್ ಸೈಟ್ಗೆಲ್ಲ ಕವರ್ ಮಾಡಿದೀವಿ ಗ್ರೀನರಿ. ತೋರಿಸಿ, ನಮ್ಮ ವೀಕ್ಷಕರು ತೋರಿಸಿ. ಎಂಟೈರ್ ಸೈಟು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆನೂ ಗ್ರೀನರಿನೇ ಅಲ್ವಾ? ನೀವು ಬೇಕಾದ್ರೆ ಇಟ್ಕೊಳ್ಳಿ, ನಿಮ್ಗೆ ಯಾವ ಕಡೆ ಎಂಟ್ರಿ ಬೇಕು ಆ ಕಡೆ ಓಪನ್ ಮಾಡ್ಕೊಳ್ಳಿ ಅಷ್ಟೇನೆ. ಅಷ್ಟುವರೆಗೆ ಏನಾಗುತ್ತೆ ಅಂದ್ರೆ ನೋಡಕ್ಕೆ ಯಾವಾಗ್ಲೂ ಗ್ರೀನರಿ ಆಗಿದ್ರೆ ನೋಡಕ್ಕೂ ಚೆನ್ನ. ಇನ್ನೊಂದು ನಮ್ದು ಏನಂದ್ರೆ ಆಕ್ಸಿಜನ್ ತುಂಬಾ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೋಸ್ಕರ ನಾವೇನಂದ್ರೆ ಗ್ರೀನರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಇವೆಲ್ಲ ಏನ್ ಗಿಡ ಸರ್? ತುಂಬಾ ಯೂನಿಕ್ ಆಗಿದೆ. ಹೌದು ಸರ್, ಈ ಗಿಡ ಇರ್ಬೋದು, ಇದಿರ್ಬೋದು ಸರ್. ಇದೆಲ್ಲ ಇಂಪೋರ್ಟೆಡ್ ವೆರೈಟೀಸ್ ಅಂತ ರೀಸೆಂಟ್ ಆಗಿ ಬಂದಿದೆ ಇವೆಲ್ಲ. ಅವರು ಇದನ್ನ ತಗೊಂಡೋಗಿ ನರ್ಸರಿಲಲ್ಲಿ ಕೇಳಿ 2000 ರೂಪೀಸ್ ಆಗುತ್ತೆ ಸರ್ ಈಗ ಒಂದು ಗಿಡಕ್ಕೆ. ವಾವ್. ಇಲ್ಲಿ ಪಾಂಗ್ ಪಾಂಗ್ ಅಂತ ಈ ವೆರೈಟಿ ಅಲ್ಲಿ ಗೂಗಲ್ ಮಾಡಿದ್ರು ನಾವು ಗೊತ್ತಾಗುತ್ತೆ ಏನು ಕಾಸ್ಟ್ ಅಂತಾನೆ ಇದು. ಹೌದು, ತುಂಬಾ ಚೆನ್ನಾಗಿದೆ. ಇಂಪೋರ್ಟೆಡ್ ವೆರೈಟಿ. ಇದೇನ್ ಸರ್ ಇದು? ಇದು ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಗಿಡ ಇದು. ಹೌದು ಅಲ್ವಾ? ಇದೆಲ್ಲ ಬುಷ್ ತರ ಬರುತ್ತೆ ಸರ್. ಹೈಬ್ರಿಡ್ ಹೊಂಗೆ ಮರ ಅಂತಾರಲ್ಲ, ಅದರಲ್ಲಿ ಹೈಬ್ರಿಡ್ ಇದು. ಇದನ್ನು 1000 ರೂಪೀಸ್ ಆಗುತ್ತೆ ಸರ್. 1000 ರೂಪಾಯಿ ಆಗುತ್ತೆ. ಹೌದು. ಸೊ ತುಂಬಾನೇ ಗ್ರೀನರಿ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀರಾ. ಆಮೇಲೆ ಈ ಗ್ರಾಸು ಅಷ್ಟೇ, ನಾವು ಕಟ್ ಮಾಡ್ತಾ ಇದ್ರೆ ತಿರ್ಗಾ ಈ ತರ ಈ ಹೆಣ್ಣು ಬರ್ತಾನೆ ಇರುತ್ತೆ ಸರ್. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಹೌದು, ನಾವು ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನಾವಾಗ ತೋಟ ಮಾಡ್ಕೊಳ್ಳೋದೇ ಏನ್ ಬೇಡ ಸರ್, ಎಲ್ಲ ನೀವೇ ಮಾಡ್ಬಿಟ್ಟಿದ್ದೀವಿ. ಆಮೇಲೆ ನೀವು ನೋಡ್ತಾ ಇರಬಹುದು, ನಾವು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ ಸರ್, ಎಲ್ಲಿ ಸರ್ ಡ್ರೈನೇಜ್ ಕಾಣಿಸ್ತಾ ಡ್ರೈನೇಜ್ ಇಲ್ಲ. ಹೌದು ಹೌದು, ಆ ಡ್ರೈನೇಜ್ ನೆಲ್ಲ ಒಳಗಡೆ ಪೈಪ್ ಲೈನ್ ಮಾಡಿದೀವಿ. ಇಲ್ಲ ತೋರ್ಸೋಣ. ಫಸ್ಟ್ ಟೈಮ್ ಇದರ ಒಳಗಡೆ ಡ್ರೈನೇಜ್ ಇದೆ. ಹೌದು. ಸೊ ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ. ಒಂದ್ ಕಡೆ ಅಂಡರ್ಗ್ರೌಂಡ್ ಡ್ರೈನೇಜ್, ಒಂದ್ ಕಡೆ ಅಂಡರ್ಗ್ರೌಂಡ್ ವಾಟರ್ ಮಾಡಿದೀವಿ. ಎಲ್ಲಿನೇ ನಿಮ್ಗೆ ಓಪನ್ ಡ್ರೈನೇಜ್ ಸಿಕ್ಕಲ್ಲ ಸರ್, ಎಲ್ಲ ನಾವು ಈ ತರ ಯುಟಿಲೈಸ್ ಮಾಡಿದೀವಿ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಬೀದರಿಂದ ಅಲ್ಲಂ ಪ್ರಭು ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಶರಣಾರ್ಥಿ. ಸರ್, ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ, ಏನು ಕಾರಣ? ನಮ್ಮಲ್ಲಿ ನಮ್ದೊಂದು ಡೆವಲಪರ್ ಇದೆ, ವಚನ ಡೆವಲಪರ್ ಅಂತ. ಅಲ್ಲೆಲ್ಲ ಬೇರೆ ಬೇರೆ ಲೇಔಟ್ಸ್ ಎಲ್ಲ ಮಾಡಿದ್ದೇವೆ ನಾವು. ಇವಾಗ ನಾವು 100 ಎಕರಲ್ಲಿ ಒಂದು ಮೆಗಾ ಸಿಟಿ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಂತಿದೆ ಬೀದರ್ನಲ್ಲಿ. ಓಕೆ. ಬೀದರ್ ಹತ್ರ ಬಸವ ಕಲ್ಯಾಣದಲ್ಲಿ. ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಹೋದಂಗೆ ಶರಣ ಸರ್ದು ವಿಡಿಯೋ ನೋಡಿದೆವು. ಆ ವಿಡಿಯೋ ನೋಡಿ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಅನಿಸ್ತು. ಅದಕ್ಕೆ ಇವ್ರ ಜೊತೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ರೆ ನಮ್ಗೆ ಒಂದಿಷ್ಟು ಬೇರೆ ಬೇರೆ ಐಡಿಯಾಸ್ ಬರ್ಬೋದು. ಅದಕ್ಕೆ ಇಲ್ಲಿ ಬಂದು ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಅವರು ನಮ್ಮ ಮೆಗಾ ಸಿಟಿ ಪ್ರಾಜೆಕ್ಟಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ, ಆಮೇಲೆ ಇದೆಲ್ಲ ಲೇಔಟ್ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು. ನಾವು ಕೂಡ್ಕೊಂಡು ಮುಂದೆ ನಮ್ಮ ಮೆಗಾ ಸಿಟಿಯಲ್ಲಿ ಒಳ್ಳೆ ರೀತಿಯ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿ, ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಮಾಡೋದೇನೆಂದ್ರೆ ಜನರಿಗೆ ಒಂಥರ ಕಡಿಮೆ ದರದಲ್ಲಿ ಒಂದು ಒಳ್ಳೆಯ ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶ. ನೀವು ಇವ್ರ ಜೊತೆ ಮಾತಾಡಿದಾಗ ಲೈಕ್ ಸರ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರು ನಿಮ್ಮ ಜೊತೆ ಮಾಡಿದಂಥ ಕಮ್ಯುನಿಕೇಷನ್ನು ಚೆನ್ನಾಗೆಲ್ಲ ನಿಮಗೆ ರೆಸ್ಪಾನ್ಸ್ ಇಲ್ಲ, ಏನನ್ನು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅವರಲ್ಲಿ ಒಂದು ಕಾಣ್ಕೊಂಡೆ ನಾ ಏನಂತಂದರೆ, ನಾನು ಒಬ್ಬನೇ ಶ್ರೀಮಂತ ಆಗಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ. ಓಕೆ. ಏನೇ ಮಾಡಿದ್ರು ಸಮಾಜಕ್ಕೆ ಸ್ವಲ್ಪ ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿ ಸೈಟ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ಒಂದು ಸಿದ್ಧಾಂತ ಇಟ್ಕೊಂಡಿದ್ದಾರೆ ಅವರಲ್ಲಿದೆ. ಹೌದು. ಆಮೇಲೆ ಈ ಲೇಔಟ್ ಅನ್ನು ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಲೈಕ್ ನೀವು ಇದರಲ್ಲಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸೊ ನೀವು ಎಷ್ಟೋ ವರ್ಕ್ಗಳನ್ನ ಮಾಡಿರ್ತೀರಾ. ಸೊ ಕಂಪೇರ್ ಟು ಅದನ್ನೆಲ್ಲ ಕಂಪೇರ್ ಮಾಡಿದಾಗ ಇವ್ರು ಏನೇನು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಜನರಿಗೆ, ಅವೆಲ್ಲ ಕೊಡ್ತಾ ಇದ್ದಾರಾ? ನೋಡಿದ್ರೆಲ್ಲ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲಾನು ನೋಡಿದೆ. ಆಕ್ಚುಲಿ ಟೌನ್ ಪ್ಲಾನ್ ಇದ್ರು ಇಲ್ಲಿ UGD ನೆಸೆಸರಿ ಇಲ್ಲ. ಆದ್ರೂ ಕೂಡ ಅವ್ರು ಅದನ್ನು ಸೇರಿಸ್ಬಿಟ್ಟಿದ್ದಾರೆ. ಅದು ನೆಸೆಸರಿ ಇಲ್ಲ ಅಂದ್ರು ರೈನ್ ಹಾರ್ವೆಸ್ಟಿಂಗ್ ಆಗಲಿ, UGD ಆಗಲಿ, ಅದನ್ನೆಲ್ಲ ಸೇರಿಸಿ ಒಳ್ಳೆ ರೀತಿಯಿಂದ ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಲ್ಯಾಂಡು, ಬರೀ ಪರ್ಚೇಸ್ ಮಾಡಿ ಸ್ಟೇ ಮಾಡೋದು ಅವರಿಗೂ ಅನುಕೂಲ ಆಗಲಿ, ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಭಾಳ ಸ್ಪೀಡಾಗಿ ಅವರಿಗೂ ತಮ್ಮ ಇನ್ವೆಸ್ಟ್ಮೆಂಟ್ ಅಪ್ರಿಸಿಯೇಷನ್ ಆಗಲಿ ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ಯಾವ ರೀತಿಯಾಗಿ ಅವರು ಥಿಂಕ್ ಮಾಡಿದ್ದಾರೆ ಅಂದರೆ, ಆಲ್ರೆಡಿ ನೋಡ್ರಿ ಹೈವೇ ಬರ್ತಾ ಇದೆ ಅಂತೇಳಿ ತಿಳ್ಕೊಂಡು ಮುಂಚೆನೇ ಅವ್ರು ಸ್ವಲ್ಪ ಹಿಂದ್ಗಡೆ ಅದನ್ನು ತಮ್ಮ ಲೇಔಟನ್ನು ಹೈವೇಗೆ ಆಲ್ರೆಡಿ ಜಾಗ ಬಿಟ್ಟು ಮಾಡ್ತಾ ಇದ್ದಾರೆ. ಗ್ರೀನ್ರಿ ಎಲ್ಲ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಒಳ್ಳೆ CC ರೋಡ್ಗಳಿದೆ. ಹಾಗಾಗಿ ಯಾರೇ ನೋಡಿದ ತಕ್ಷಣನೇ ನನಗೂ ಒಂದು ಸೈಟ್ ಇಲ್ಲಿ ಆಗಬೇಕು ಅನ್ನೋ ಮನ್ಸು ಬರಬೇಕು, ಒಳ್ಳೆ ರೀತಿ ಆ ಥರ ಮಾಡಿದ್ದಾರೆ. ಸರ್, ಫೈನಲ್ ಆಗಿ ಒಂದೇ ಕ್ವಶನ್ ಕೇಳ್ತೀನಿ. ನೋಡ್ತಾ ಇರೋಂಥ ವೀಕ್ಷಕರಲ್ಲಿ ಯಾರಾದರೂ ನಿಮ್ಮ ಥರನೇ ನಮ್ಮ ಲ್ಯಾಂಡನ್ನು ಡೆವಲಪ್ ಮಾಡಲಿ ಅಂತ ಮನ್ಸಿದ್ರೆ ಬರ್ಬೋದಾ, ಕಾಂಟ್ಯಾಕ್ಟ್ ಮಾಡ್ಬೋದಾ ಇವ್ರು? ಇಲ್ಲ, ವಿಚಾರ ಸರ್ ನಮಗೆ ಕಾಲನಿ ಮಾಡ್ತೀರಿ ಅಂತಂದರೆ ಇವ್ರ ಹತ್ರ ಬಂದು ಅವ್ರದ್ದು ಅಡ್ವೈಸ್ ತೊಗೋಬೋದು, ಅಥವಾ ಅವರಿಗೆ ಪೂರ್ತಿಯಾಗಿ ನಿಮ್ಮ ಕಾಲನಿಯನ್ನು ಡೆವಲಪ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ಬೋದು. ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ಖುಷಿಯಾಗಿದೆ.
ನಾವು ಬೀದರ್ಲಿಂದ ಬಂದು ಇಷ್ಟು ದೂರ ಬಂದರೂ ಕೂಡ ಏನಪ್ಪ ಇದು ಅನ್ನಂಗೆ ಆಗಿಲ್ಲ. ಭಾಳ ಒಂದು ಒಳ್ಳೆ ಮನಸ್ಸಿಗೆ ಸಂತಸ ಕೊಡ್ತಕ್ಕಂಥ ವಾತಾವರಣ ಅವರು ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ. 91 ಸೈಟ್ ನಂಬರ್. ಹೌದು, ಇದ್ರದ್ದು ಇದು ಕೂಡ ಚೆನ್ನಾಗಿ ಹಾಕ್ಬಿಟ್ಟಿದ್ರೆ ಸರ್. ಹೌದು ಸರ್, ಬೋರ್ಡ್ ಕೂಡ ಎಲ್ಲ ಎಂಬೋಸ್ ಮಾಡಿ ಸ್ಟೋನ್ ನಲ್ಲಿ ಎಂಬೋಸ್ ಮಾಡಿ ಹಾಕಿದೀವಿ ಸರ್. ಓಕೆ ಓಕೆ ಓಕೆ. ನಾಳೆ ದಿನ ಅವ್ರ ಮನೆ ಕಟ್ಕೊಂಡ್ರು ಅದನ್ನ ನೇಮ್ ಪ್ಲೇಟ್ ತರ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲೆಲ್ಲಾದ್ರೂ ಒಂದು ರ್ಯಾಂಪ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಹೌದು ಸರ್, ಆಮೇಲೆ ಇದು ವಾಟರ್ ಪೈಪ್ ಅಲ್ವಾ ಸರ್ ಇದು? ಹೌದು ಸರ್. ಬನ್ನಿ ವೀಕ್ಷಕರೇ, ನೋಡಿ ಇಲ್ಲಿ ಅಲ್ಲಿದೆ ನೋಡಿ ವಾಟರ್ ಪೈಪ್. ಸೊ ನೀರಿಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್? ನೀರಿಗೆ ಬೋರ್ವೆಲ್ ಏನು ಹಾಕೋಂಗಿಲ್ಲ ಅವರು, ಎಲ್ಲ ಲೇಔಟ್ ಸಪ್ಲೈ ಮಾಡುತ್ತೆ. ಅಲ್ಲಿ ಡ್ರೈನೇಜ್ ಅಂಡರ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದೀವಿ. ತೋರಿಸಿ ಅಲ್ಲಿ ನೋಡಿ, ಅಲ್ಲಿ ತೋರಿಸಿ, ಅದು ಡ್ರೈನೇಜ್ ಸಿಸ್ಟಮ್. ಹೌದು, ಎವ್ರಿ 3 ಸೈಟ್ಸ್ಗೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ ಸರ್. ರೈನ್ ವಾಟರ್ ಎಲ್ಲ ಲೇಔಟ್ ಅಲ್ಲೇ ಇರುತ್ತೆ. ಎಕ್ಸೆಸ್ ಆದ್ರೆ ಮಾತ್ರ ಔಟ್ ಸೈಡ್ ಹೋಗುತ್ತೆ, ಹೊರಗಡೆ ಹೊರಟೋಗುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ಇನ್ನು ಲೀಗಲ್ ಅಂತ ಬಂದ್ರೆ ಅಪ್ರೂವಲ್ ಬಗ್ಗೆ ಸ್ವಲ್ಪ ಹೇಳಿ ನಮಗೆ ಸರ್. ಇದು DTCP ಅಪ್ರೂವ್ಡ್ ಆಗಿದೆ, DC ಕನ್ವರ್ಷನ್ ಆಗಿದೆ, 911 ಖಾತಾ ಆಗಿದೆ, ಎಲ್ಲಾ ಬ್ಯಾಂಕ್ ಅಲ್ಲಿ ಅಪ್ರೂವ್ ಆಗಿದೆ ಸರ್. ಅಪ್ರೂವ್ ಆಗಿದೆ. ಹೌದು. ಇನ್ನು ಸುತ್ತಮುತ್ತಲು ಏರಿಯಾದಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂದ್ರೆ ಯಾವ್ದು ಸರ್? ಸರ್ ನಾವು ಸ್ಕೂಲ್ ಪಕ್ಕದಲ್ಲೇ ಇದೀವಿ. ನೀವು ಆಲ್ರೆಡಿ ಇದೇ ಪಕ್ಕದಲ್ಲೇ ಸ್ಕೂಲ್ ಇರೋದು. ಹಿಂದ್ಗಡೆನೆ ವೀಕ್ಷಕರೇ, ಅಟ್ಯಾಚ್ಡ್ ಸ್ಕೂಲ್ ಹಿಂದ್ಗಡೆ ಇದೆ. ತೋರಿಸಿ ನಮ್ಮ ವೀಕ್ಷಕರಿಗೆ. ಅಲ್ಲೊಂದು ಟ್ಯಾಂಕ್ ಕಾಣ್ತಾ ಇದೆ ನೋಡಿ ನಿಮ್ಗೆ, ಅದೇನೆ ಆಕ್ಚುಲಿ ಸ್ಕೂಲು. ಓಕೆ, ವಾಪಸ್ ಬಂದ್ಬಿಡಿ ಇವಾಗ. ಓಕೆ, ಸೊ ಸುತ್ತಮುತ್ತಲು ಸ್ಕೂಲ್ಗಳೆಲ್ಲ ಇದೆ ಸರ್? ಸ್ಕೂಲ್, ಕಾಲೇಜು, ಹಾಸ್ಪಿಟಲ್, ಬಸ್ ಸ್ಟಾಪ್ ಇದೆ. ಓಕೆನಾ, ನಾವು ವಿತಿನ್ 2-3 ಕಿಲೋಮೀಟರ್ಸ್ ಅಲ್ಲಿ ಬಸ್ ಸ್ಟಾಪ್ ಇದೆ. 2.5 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದೆ. ಎಲ್ಲಾ ತರ ಫೆಸಿಲಿಟೀಸ್ ಇದೆ. ನಾವು ಟೌನ್ ಅಟ್ಯಾಚ್ ಇದೀವಿ ಸರ್. ಕನೆಕ್ಟಿವಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ ಸರ್, ಕನೆಕ್ಟಿವಿಟಿ ಬಗ್ಗೆ ನೋ ಡೌಟ್. ಬಂದವ್ರಿಗೆ ಅವ್ರಿಗೆ ಗೊತ್ತಾ, ಮೈನ್ ಹೈವೇಗೆ ಅಟ್ಯಾಚ್ ಇದೀವಿ. ತೋರಿಸಿ ಅಲ್ಲಿ ನಮ್ಮ ಬಸ್ ಎಲ್ಲ ತೋರಿಸಿ ನೋಡಿ, ಹೆಂಗ್ ಬಸ್ ಓಡಾಡ್ತಾ ಇದೆ. ಸೊ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಈ ಕಡೆ ಹೈದರಾಬಾದ್ ಕಡೆ ಹೋಗ್ಬೇಕು, ಎಲ್ಲಿ ಹೋಗೋದಿದ್ರು ಕೂಡ ಈಸಿಯಾಗಿ ಕನೆಕ್ಟಿವಿಟಿ ಆಗ್ಬೋದು. ನೋಡುವಂತ ಪ್ಲೇಸ್ಗಳು ಯಾವ್ದಿದೆ ಸರ್ ಇಲ್ಲಿ ಸುತ್ತಮುತ್ತ? ಇದು ಗೋರಿಬಿದೂರು ಟೌನ್ ಅಲ್ಲಿ ಇದೀವಿ ನಾವೀಗ. ಓಕೆನಾ, ಪಕ್ಕದಲ್ಲೇ ವಿದ್ರಾಶ್ವತ ಇದೆ, ಘಾಟಿ ಇದೆ, ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಹೇಳ್ತಾ ಇದ್ರ, ಲೇಪಾಕ್ಷಿ ಇದೆ, ಹೋಗಿದೀವಿ, ಚೆನ್ನಾಗಿದೆ. ಅದು ಈಶಾ ಫೌಂಡೇಶನ್ ಇದೆ, ನಂದಿ ಹಿಲ್ಸ್ ಇದೆ, ಎಲ್ಲ ಸೆಂಟ್ರಲ್ ಇದೀವಿ ಸರ್ ನಾವು. ಸೆಂಟ್ರಲ್ ಇದೀವಿ. ಎಸ್, ಈಗ ನಾವು ಕರ್ನಾಟಕ ಕಿರ್ ಸಿಟಿ ಅಂತ ಕರ್ನಾಟಕ ಗವರ್ಮೆಂಟ್ ಒಂದು ಸಿಟಿ ಅನೌನ್ಸ್ ಮಾಡೋರು ನಿಯರ್ ದಾಬಾಸ್ಪೇಟೆ. ಹೌದು ಹೌದು. ಅಂದಿವೆ ಅವ್ರನ್ನ ದಾಟ್ಕೊಂಡು ನಾವು ಈ ಲೇಔಟ್ಗೆ ಬರಬೇಕು, ಬರುವಂತದ್ದು. ಹೌದು. ಸೊ ಅದನ್ನು ವೆರಿ ನಿಯರ್ ಇದೆ. ಸೆಕೆಂಡ್ ಏರ್ಪೋರ್ಟ್ ಅಂತ ಇನ್ನೊಂದು ಅನೌನ್ಸ್ ಮಾಡ್ತಾವ್ರೆ, ನೆಲಮಂಗಲ. ಹೌದು, ಓಕೆನಾ, ಅದನ್ನು ವೆರಿ ನಿಯರ್, ಹತ್ರದಲ್ಲೇ ಬರುತ್ತೆ. ಬರುತ್ತೆ. ಇಲ್ಲಿ ಯಾರಾದ್ರೂ ಬಂದು ಸೆಟ್ಲ್ ಆದ್ರೆ ವೀಕೆಂಡ್ ಹೋಮು ಆಯ್ತು, ಸುತ್ತಮುತ್ತಲು ನೋಡಕ್ಕೂ ಒಳ್ಳೆ ಪ್ಲೇಸ್. ಯಾರು NRIs ಇದ್ದಾರೆ, ಯಾರು ಫಾರ್ ಸಪೋಸ್ ಅವ್ರಿಗೆ ನಾವು ಒಂದು ರಿಸಾರ್ಟ್ ಅಲ್ಲಿ ಒಂದು ಎಲ್ಲ ಫೆಸಿಲಿಟೀಸ್ ಇರೋದನ್ನ, ಓಕೆನಾ, ಫಾರ್ಮ್ ಹೌಸ್, ಈಗ ಫಾರ್ಮ್ ಹೌಸ್ ಎಲ್ಲ ತಗೊಂತಾರೆ. ಅಲ್ಲೇನಂದ್ರೆ ಫಾರ್ಮ್ ಹೌಸ್ ಅಂದ್ರೆ ನೀವೇ ಡೆವಲಪ್ ಮಾಡ್ಕೋಬೇಕು ಎಲ್ಲ ಫೆಸಿಲಿಟೀಸ್. ಇಲ್ಲಿ ನಾವೇನಂದ್ರೆ ನಾವು ಒಂದು ಲೇಔಟ್ ಕೊಡ್ತಾ ಇದೀವಿ, ಲೇಔಟ್ ಅಲ್ಲಿ ಎಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಅವ್ರು ಲೀಗಲ್ ಆಗಿರೋ ಸೈಟು ತಗೊಂತಾ ಇದಾರೆ. ಅಪ್ರಿಸಿಯೇಷನ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ವಿತಿನ್ 2 years ಅಲ್ಲಿ ಅವ್ರು ಏನು ಬಂಡವಾಳ ಹಾಕಿದಾರೋ ಅದನ್ನ 100% ಡಬಲ್ ಆಗುತ್ತೆ ಅಂತ ನೋ ಡೌಟ್. ಓಕೆ ಸರ್, ಇವಾಗ ಆಲ್ರೆಡಿ ಈಗ ಇರೋ ಪ್ರೈಸಸ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಓಕೆನಾ, ಓಕೆ. ನನ್ನ ಕೊನೆಯದಾಗಿ ಕೇಳುವಂಥದ್ದು, ಹಿಂದಿನ ವಿಡಿಯೋದಲ್ಲಿ ಏನು ಪ್ರೈಸನ್ನು ಕೋಟ್ ಮಾಡಿದ್ದೀರಾ, ಇಂದಿನ ವಿಡಿಯೋದಲ್ಲಿ ಪ್ರೈಸ್ ಏನಾದರೂ ಜಾಸ್ತಿ ಮಾಡಿದ್ದೀರಾ? ಅದೇ ಪ್ರೈಸ್ ಮಾಡಿದ್ದೀವಿ. ಲಾಸ್ಟ್ 1400 ಕೊಟ್ಟಿದ್ದೀವಿ, ಈಗ 1600 ರುಪೀಸ್ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಜಾಸ್ತಿ ಆಯ್ತು. ಹೌದು, ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಇನ್ನು ಅಮ್ಯುನಿಟೀಸ್ ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೆ. ಓಕೆನಾ, ಸೊ ಎಲ್ಲಾ ತರ ಡೆವಲಪ್ಮೆಂಟ್ ಆಗ್ತಾ ಇದೆ. 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಎಸ್, ಇನ್ನ ಸ್ವಲ್ಪ ದಿನ ಆದ್ರೆ ರೇಟ್ ಇನ್ನ ಜಾಸ್ತಿ ಆಗುತ್ತೆ ಅಲ್ವಾ? ಬೇಗ ಈಗ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಬಂದಾದ್ಮೇಲೆ ಸೈಟೇ ಸಿಕ್ಕಲ್ಲ. ಓಕೆನಾ, ಆಲ್ರೆಡಿ ಈಗ ನಾವು ಆಲ್ರೆಡಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದೀವಿ. ಆಲ್ಮೋಸ್ಟ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಓಕೆನಾ, ಲಾಸ್ಟ್ ಟೈಮ್ ನಿಮ್ ರೆಸ್ಪಾನ್ಸ್, ನಿಮ್ ವೀಕ್ಷಕರು ನಿಮ್ಗೆ ಹೇಳಿದ್ದಾರೆ, ಒಳ್ಳೆ ಲೇಔಟ್ ನ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತ ನೀವೇ ಹೇಳಿದ್ರಿ. ಓಕೆನಾ, ಸೊ ಆ ತರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಸೊ 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. ನಮ್ಮ ವೀಕ್ಷಕರಿಗೆ ಏನು ಡಿಸ್ಕೌಂಟ್ ಇಲ್ವಾ ಇದರಲ್ಲಿ? ಸ್ವಲ್ಪ ರೆಡ್ಯೂಸ್ ಮಾಡ್ತೀವಿ ಸರ್. ಮಾಡ್ತೀರಾ? ನೆಗೋಷಿಯೇಟ್ ಆಗುತ್ತಾ? ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀವಿ, ಸ್ಲೈಟ್ಲಿ ನೆಗೋಷಿಯೇಬಲ್. ಸೊ ವೀಕ್ಷಕರೇ, 200 ರೂಪಾಯಿ ಜಾಸ್ತಿ ಆಗಿರ್ಬೋದು, ಯೋಚನೆ ಮಾಡಕ್ ಹೋಗ್ಬಿಡಿ. ಕನ್ನಡ ಕೋರ ವೀಕ್ಷಕರಂತ ಬಂದಾಗ ಮಲ್ಟಿಪಲ್ ಸೈಟ್ಸ್ಗಳನ್ನು ಏನಾದರೂ ತಗೊಂಡಾಗ ಹ್ಯೂಜ್ ಡಿಸ್ಕೌಂಟ್ ಅಂತೂ ಡೆಫಿನೆಟ್ಲಿ ಸರ್ ಕಡೆಯಿಂದ ನಾನಂತೂ ಹೇಳಿ ಮಾಡಿಸ್ಕೊಡ್ತೀನಿ. ಯೋಚನೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಬನ್ನಿ, ನಿಮಗೆ ಯಾವ ಸೈಟ್ ಬೇಕು ಅದನ್ನು ನೋಡಿ ಬುಕ್ ಮಾಡ್ಕೊಳ್ಳಿ. ಸರ್, ಬುಕ್ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ? 25,000 ರುಪೀಸ್ ಬುಕಿಂಗ್ ಅಮೌಂಟ್ ಇರುತ್ತೆ. ಲೀಗಲ್ ಪೇಪರ್ಸ್ ಕೊಡ್ತೀವಿ, ಅವ್ರು ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಬ್ಯಾಂಕ್ ಲೋನ್ ಕನ್ನ ಹೋಗ್ಬೋದು, ಇಲ್ಲಾಂದ್ರೆ ಅವರು ಡೈರೆಕ್ಟ್ ಆಗಿ ಕ್ಯಾಶ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಬ್ಯಾಂಕ್ ಲೋನ್ ಆಗುತ್ತಾ? ಹೌದು ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಸರ್? ಇದು 80% ಫಂಡಿಂಗ್ ಆಗುತ್ತೆ. ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ? ನಮ್ಮ ಕಡೆಯಿಂದನೇ ಮಾಡ್ಕೊಡ್ತೀವಿ. ಕಂಪ್ನಿ ಅಸಿಸ್ಟೆನ್ಸ್ ಇದೆಯಾ? 100% ಇದೆ. ನಾವು ಯಾರು ನಮ್ಮ ಡಾಕ್ಯುಮೆಂಟ್ ತಗೊಂಡೋಗಿ ಎಲ್ಲ ಬ್ಯಾಂಕು ಕೊಡ್ಬೋದು. DTCP ಅಪ್ರೂವ್ಡ್ ಆಗಿದೆ, ಆಲ್ರೆಡಿ ಏಕಾತ್ ಆಗಿದೆ. ಯಾರ ರೆಕಮೆಂಡೇಶನ್ ಬೇಡ,
ಕ್ಲೈಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ 100% ಬ್ಯಾಂಕ್ ಕರೆದ್ಬಿಟ್ಟು ಲೋನ್ ಕೊಡ್ತಾರೆ. ಲೋನ್ ಕೊಟ್ಟೆ ಕೊಡ್ತಾರೆ ಅಲ್ವಾ? 2200 rupees ವ್ಯಾಲ್ಯೂಷನ್ ಇದೆ, ಬ್ಯಾಂಕ್ ವ್ಯಾಲ್ಯೂಷನ್. ಓಕೆ ಸರ್, ಯಾರಾದರೂ ಇವಾಗ ನಿಮ್ಮನ್ನ ಭೇಟಿ ಆಗಬೇಕು, ದ ಗ್ರೇಟ್ ಬಿಲ್ಡ್ಗೆ ಬರಬೇಕು ಅಂದ್ರೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ಯಲಹಂಕ ನ್ಯೂಟನ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟೆಡ್ ಆಗಿದೆ, ನಿಯರ್ RMZ ಮಾಲ್. ಆಫೀಸ್ ಹತ್ರ ಬಂದ್ರೆ ಫ್ರೀ ಆಗಿ ಸೈಟ್ ವಿಸಿಟ್ಸ್ ಇರುತ್ತೆ. ಓಕೆನಾ, ಅವರು ಬಿಫೋರ್ ಕರ್ಕೊಂಡ್ಬರ್ತೀರಾ ಇಲ್ಲಿ? ಕರ್ಕೊಂಡು ಬರ್ತೀವಿ. ಅವರು ಬಿಫೋರ್ 1 ದಿನ ನಮಗೆ ಇನ್ಫಾರ್ಮ್ ಮಾಡಿದ್ರೆ ಆಫೀಸ್ಗೆ ಬಂದ್ರೆ ನಾವೇ ಕರ್ಕೊಂಡೋಗಿ ತಿರ್ಗಾ ಕರ್ಕೊಂಡ್ ಬರ್ತೀರಾ? ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಕೇಳಿ. ಬರ್ತಾ ಇರ್ಬೇಕಾದ್ರೆ ಘಾಟಿ ಸುಬ್ರಹ್ಮಣ್ಯ ಇದೆ, ಇಲ್ಲ ಅಂದ್ರೆ ಮುಂದೋದ್ರೆ ಲೆಪಾಕ್ಷಿ ಇದೆ, ವಿದ್ರಾಶ್ವತ ಇದೆ. ಒಂದೊಳ್ಳೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ. ಘಾಟಿ ಸುಬ್ರಹ್ಮಣ್ಯ ಹೋಗ್ಬೋದು, ಇಲ್ಲ ವಿದ್ರಾಶ್ವತ ನೋಡ್ಬಿಟ್ಟು ಲೆಪಾಕ್ಷಿ ಹೋಗ್ಬೋದು. ಲೆಪಾಕ್ಷಿ ಹೋಗೋ ಸಮಯದಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ಲೇಔಟ್ ಬರುತ್ತೆ, ಲೇಔಟ್ ನೋಡ್ಕೊಂಡು ಮುಂದೆ ಹೋಗ್ಲಿ. ಸೈಟ್ ತಗೋಬೇಕು ಅಂತಾನೆ ಬರೋದೇನಿಲ್ಲ, ವಿಸಿಟ್ ಮಾಡ್ಲಿ ಸರ್, ವಿಸಿಟ್ ಮಾಡಿ ಫಸ್ಟ್. ನೀವೆಲ್ಲ ಆಶೀರ್ವಾದ ಕೊಡಿ. ನೀವು ಸೈಟ್ ಬಂದವರೆಲ್ಲ ಸೈಟ್ ತಗೋಬೇಕಂತ ಏನೂ ಇಲ್ಲ. ಓಕೆ, 100% ಬಂದು ನೋಡಿ ಚೆನ್ನಾಗಿದ್ರೆ ನೀವು 10 ಜನಕ್ಕೆ ಹೇಳಿ ನಮ್ಗೆ ಆಶೀರ್ವಾದ ಕೊಡ್ಲಿ. ಚೆನ್ನಾಗಿದೆ ಅಲ್ವಾ ಸರ್? ಮುಂದಿನ ದಿನಗಳಲ್ಲಿ ಇದೇನೋ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು, ಸೊ ಇದೇ ರೀತಿ ಫ್ಯೂಚರ್ ಪ್ಲಾನ್ಸ್ ಇದೆಯಾ? ಇದೆ ದ ಗ್ರೇಟ್ ಬಿಲ್ಡ್ಸ್ ಕಡೆಯಿಂದ ಏನ್ ಫ್ಯೂಚರ್ ಪ್ಲಾನ್ಸ್ ಇದೆ ನಿಮಗೆ? ಚಿಕ್ಕಬಳ್ಳಾಪುರ ಅಲ್ಲಿ ನಿಯರ್ ಒಂದು ವಿಲ್ಲಾ ಪ್ರಾಜೆಕ್ಟ್ ಬರ್ತಾ ಇದೆ. ಓಕೆನಾ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ನಿಮ್ಮನ್ನ ಕರಿತೀವಿ. ಓಕೆನಾ, ಅವಾಗ ಮಾಡೋಣ ಅಂತೀರಾ? ಈಗನೇ ಹೇಳಿದಿರಿ, ಬೀದರ್ ಅಲ್ಲಿ 100 acres ಅವ್ರು ಬಂದಿದ್ದಾರೆ. ಓಕೆನಾ, ಆ ತರ ಬರ್ತಾನೆ ಇದಾರೆ ನಮ್ ಲೇಔಟ್ಸ್ ನೋಡ್ಬಿಟ್ಟು. ಅವ್ರಿಗೂ ಹೇಳಿ, ಯಾರಾದ್ರೂ ಲ್ಯಾಂಡ್ ಓನರ್ ಇದ್ರೆ, ಯಾರನ್ನ ಲ್ಯಾಂಡ್ ಓನರ್ಸ್ ಇದ್ರು ಅವ್ರೇನಂದ್ರೆ, ಈಗ ನಾವು ಆರ್ಕಿಟೆಕ್ಟ್ಸ್, ಓಕೆ, ನಾವು ನಾಟ್ ಎ ಬಿಲ್ಡರ್ಸ್. ನಾವೇನಂದ್ರೆ ಒಂದು ಥೀಮ್ ಇಟ್ಕೊಂಡು, ಒಂದು ಏಮ್ ಇಟ್ಕೊಂಡು, ಒಂದು ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಲಕ್ಸರಿ ನೋಡ್ಬೇಕು ಅಂತ ಒಂದು ಏಮ್ ಇದು. ಓಕೆನಾ, ಇದೇ ತರ ಫೆಸಿಲಿಟೀಸ್ ಬೇರೆ ಕಾರ್ಪೊರೇಟ್ ಮಾಡಿದ್ರೆ 3000 ಮೇಲೆ ಮಾಡ್ತಾ ಇದ್ರಿ. ಓಕೆ, ನಾವು ಎವ್ರಿ ಮಿಡಿಲ್ ಕ್ಲಾಸ್ ಪೀಪಲ್ ಒಂದು ಲಕ್ಸರಿ ಅಮ್ಯುನಿಟೀಸ್ ವಿತ್ ಲೀಗಲ್ ಆಗಿರೋದ್ರ ತಗೋಬೇಕು, ಅವ್ರಿಗೆ ನಾವು ಕೊಡಬೇಕು ಅಂತ ಮಾಡ್ತಾ ಇರೋದು. ಇದು ದುಡ್ಡು ಮಾಡೋಣ ಅಂತ ಮಾಡಿಲ್ಲ. ಓಕೆನಾ, ಒಂದು ಮಿನಿಮಮ್ ಲೆಸ್ ಮಾರ್ಜಿನ್ ಇಟ್ಕೊಂಡು ನಾವು ಮಾಡ್ತಾ ಇರೋದು. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಎಂಟೈರ್ 10 acres ನಾವು CC ರೋಡ್ ಫಿನಿಶ್ ಮಾಡಿದ್ದೀವಿ. ಎಲ್ಲ ಲಕ್ಸರಿ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ. ಯಾವುದನ್ನು ನಾವು ಒಂದು ಏನು ಡಿಸೈನ್ ಬಿಫೋರ್ ಲೇಔಟ್ ಸ್ಟಾರ್ಟ್ ಮಾಡೋವಾಗನೇ ನಾವು ಒಂದು 3D ಡಿಸೈನ್ ಮಾಡಿದ್ದೀವಿ. ಆ ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ. 90% ವರ್ಕ್ ಫಿನಿಶ್ ಮಾಡಿದ್ವಿ. ಅದೇ ತರ ಈಚ್ 1 ಇಂಚು ಡಿಫ್ರೆನ್ಸ್ ಇಲ್ಲ, ಆ ತರ ಮಾಡಿದೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು. ಓಕೆ, ಸೊ ವೀಕ್ಷಕರೇ, ಯಾರನ್ನ ಡೆವಲಪರ್ಸ್ ಯಾರು ಫಾರ್ ಸಪೋಸ್ ಲ್ಯಾಂಡ್ ಇದೆ ಅವ್ರಿಗೆ, ಯಾರನ್ನ ಲ್ಯಾಂಡ್ ಓನರ್ಸ್ ಲ್ಯಾಂಡ್ ಇರುತ್ತೆ, ಬಟ್ ಏನಂದ್ರೆ ಅವ್ರು ಡೆವಲಪ್ ಮಾಡೋಕ್ಕೆ ಒಳ್ಳೆ ಡೆವಲಪರ್ ಸಿಕ್ಕಲ್ಲ, ಒಳ್ಳೆ ಡಿಸೈನರ್ ಸಿಕ್ಕಲ್ಲ. ನಾವೇನಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್. ಅವ್ರಿಗೇನೋ ಡಿಸೈನು ಮಾಡ್ಕೊಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ, ಸೇಲ್ಸ್ ಮಾಡ್ಕೊಡ್ತೀವಿ, ಪ್ರಮೋಷನ್ ಮಾಡ್ಕೊಡ್ತೀವಿ, ಎಲ್ಲ ಥರ ಫೆಸಿಲಿಟೀಸ್ ನಾವು ಮಾಡ್ಕೊಡ್ತೀವಿ. ಓಕೆನಾ, ಅವ್ರು ಜಸ್ಟ್ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಅವ್ರು ಲ್ಯಾಂಡ್ ಇದ್ದರೆ ನಮ್ಗೆ JV ಕೊಟ್ರೂ ಪರವಾಗಿಲ್ಲ, ಇಲ್ಲಾಂದರೆ ಅವರೇ ಓನಾಗಿ ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ. ನಾವು ಈ ಥರ ಎಲ್ಲ ಡೆವಲಪ್ಮೆಂಟ್ ಮಾಡಿ ಓಕೆನಾ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ವೀಕ್ಷಕರೇ, ಲಿಮಿಟೆಡ್ ಸೈಟ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. 30 to 40 ಸೈಟ್ಸ್ಗಳು ಮಾತ್ರ ಅವೈಲೇಬಲ್ ಇರುವಂಥದ್ದು. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ ಮೂಲಕ ದ ಗ್ರೇಟ್ ಬಿಲ್ಡ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಲಹಂಕದಲ್ಲಿ ಆಫೀಸ್ ಇದೆ, ಯಲಹಂಕದಿಂದ ಫ್ರೀ ಸೈಟ್ ವಿಸಿಟ್ ಇದೆ. ಬಟ್ ನಾನು ಹೇಳೋದೇನಂತಂದ್ರೆ, ಒಂದು ಟ್ರಿಪ್ ಆಗಿಬಿಡಿ ಫ್ಯಾಮಿಲಿ ಜೊತೆ, ವೀಕೆಂಡಲ್ಲಿ ಬಂದು ನೋಡಿ. ಯಾರಾದರೂ ಇರ್ತಾರಲ್ವಾ ವೀಕೆಂಡ್? 100% ಲೇಔಟ್ ಅಲ್ಲಿ ಸೂಪರ್ವೈಸರ್ಸ್ ಇದ್ದಾರೆ, ಸೇಲ್ಸ್ ಟೀಮ್ ಇದೆ. ಓಕೆನಾ, ಎಲ್ಲ ಮಾಡ್ತಾರಲ್ವಾ, ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಗೈಡ್ ಮಾಡ್ತಾರೆ. ನಾವೇ ಓನರ್ಸ್, ಯಾರು ಬ್ರೋಕರ್ಸ್ ಇಲ್ಲ, ಡೈರೆಕ್ಟ್ ಓನರ್ಸ್ ನಾವು. ಓಕೆನಾ, ಡೈರೆಕ್ಟ್ ಓನರ್ ಇಂದ. ಎಸ್, ಡೈರೆಕ್ಟ್ ಯಾರು ಇಲ್ಲ ಸರ್. ನಾವೇ ಓನರ್ಸ್, ನಾವೇ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆನಾ, ಕಂಪನಿ ಇದು, ಯಾವ್ದೂನು ಎಲ್ಲಿನೂ ಸಮಸ್ಯೆನೇ ಇಲ್ಲ ಅವ್ರಿಗೆ. ಪ್ರತಿಯೊಂದು ಕ್ಲಿಯರ್ ಅಂಡ್ ಕಟ್ ಆಗಿದೆ. ಹೌದಲ್ವಾ? ಫಸ್ಟ್ ಲೀಗಲ್ ಚೆಕ್ ಮಾಡ್ಲಿ, ಆಮೇಲೆ ತಗೊಳ್ಳಿ ಸರ್, ಬೈ ಮಾಡ್ಲಿ ಅಂತ ಹೇಳ್ತೀರಾ. ಸೊ ಲಿಮಿಟೆಡ್ ಸೈಟ್ಸ್ ಗಳಿರೋದ್ರಿಂದ ಬೇಗ ಆಕ್ಟ್ ಮಾಡಬೇಕು, ಬೇಗ ಬರಬೇಕು, ನಿಮ್ಮ ಕನಸಿನ ನಿವೇಶನವನ್ನ ದನ್ಸಾಗಿಸ್ಕೋಬೇಕು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಸ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ರೀತಿ ನಿಮ್ಮ ಸಂಬಂಧ ಮುಂದುವರಿತಾ ಇರಲಿ. ನಮ್ಮ ವೀಕ್ಷಕರಿಗೆ ಗ್ರೇಟ್ ಬಿಲ್ಡ್ಸ್ ಕಡೆಯಿಂದ ಬೆಸ್ಟ್ ಸೈಟ್ಸ್ ಗಳು ಬರ್ತಾನೆ ಇರಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ.